ನಮಸ್ಕಾರ ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ 31 ಮೇ ಶುಕ್ರವಾರದ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಅದಕ್ಕಿಂತ ಮುಂಚೆ 30th ಮೇ ನಿಫ್ಟಿಯ ಮಂತ್ಲಿ ಎಕ್ಸ್ಪೈರಿನಲ್ಲಿ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಮೂವ್ಮೆಂಟಮ್ ಯಾವ ರೀತಿ ಇತ್ತು ಅಂತ ನೋಡಿ 31 ಮೇ ಶುಕ್ರವಾರದ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಣ. ಸೊ 30th ಜೂನ್ ನಿಫ್ಟಿ ಓಪನ್ ಆಗಿದೆ ಡೈರೆಕ್ಟ್ ಆಗಿ ತನ್ನ 10-day ಮೂವಿಂಗ್ ಆವರೇಜ್ ಕೆಳಗಡೆ. ಸೊ ಅಲ್ಲಿಂದ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಸ್ವಲ್ಪ ರಿಕವರಿ ಕಾಣಕ್ಕೆ ಪ್ರಯತ್ನ ಬಿಟ್ಟರೆ ಕೂಡ ಅಲ್ಲಿ ಸಸ್ಟೈನ್ ಆಗದೆ ಕೆಳಗಡೆ ಬಂದು 20-day ಮೂವಿಂಗ್ ಆವರೇಜ್ ಹತ್ರ ಸಪೋರ್ಟ್ ತಗೊಂಡು 2 ಬಾರಿ ರಿಕವರಿಗೆ ಪ್ರಯತ್ನ ಬಿಟ್ಟರೆ ಕೂಡ ಅಲ್ಲಿ ಸೆಷನ್ ಆಗದೆ ನಿಫ್ಟಿ 22,500 ಕೆಳಗಡೆ ಬಂದಿದ್ದು ದಿನದ ಲಾಸ್ಟ್ ಹಾಫ್ ಅನ್ ಅವರ್ ಅಲ್ಲಿ ಆಲ್ಮೋಸ್ಟ್ 100 ಪಾಯಿಂಟ್ಸ್ ರಿಕವರಿ ಆಗಿ ಕ್ಲೋಸಿಂಗ್ ಕಾಣ್ತು. ಆದ್ರೆ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 22,488 ಹತ್ರ ಬರ್ತಾ ಇದೆ. ಸೊ ಇಲ್ಲಿಂದ ನಿಫ್ಟಿಗೆ ನೆಕ್ಸ್ಟ್ ಸಪೋರ್ಟ್ ನಿಫ್ಟಿಯ 50-day ಮೂವಿಂಗ್ ಆವರೇಜ್ ಲೆವೆಲ್ ಇದು ಬರ್ತಾ ಇರೋದು 22,380 ಲೆವೆಲ್ ಅಲ್ಲಿ, ಹಾಗೂ 10-day ಮೂವಿಂಗ್ ಆವರೇಜ್ 22,660 ಲೆವೆಲ್ ಅಲ್ಲಿ ಬರ್ತಾ ಇದೆ. ಇದು 10-day ಮೂವಿಂಗ್ ಆವರೇಜ್ ಅಂತಂದ್ರೆ ಈ ಎಲ್ಲೋ ಟ್ರೆಂಡ್ ಲೈನ್ ಇದು 20-day ಮೂವಿಂಗ್ ಆವರೇಜ್. ನಿಫ್ಟಿ ಎಂಡ್ ಆಫ್ ದ ಡೇ 20-day ಮೂವಿಂಗ್ ಆವರೇಜ್ ನ ಟಚ್ ಮಾಡಿ ಕ್ಲೋಸಿಂಗ್ ನ ಕಂಡಿತ್ತು. ಸೊ 20-day ಮೂವಿಂಗ್ ಆವರೇಜ್ ಈಗ ಬರ್ತಾ ಇರೋದು 22,550 ಲೆವೆಲ್ ಅಲ್ಲಿ. ಸೊ ಶುಕ್ರವಾರ ದಿನ ನಾವು ನಿಫ್ಟಿ 22,550 ಲೆವೆಲ್ ಅಲ್ಲಿ ಓಪನ್ ಆಗಿ ಅಪ್ ಮೂವ್ ಕೊಡಕ್ಕೆ ಶುರು ಆದ್ರೆ 22,660 ಹತ್ರ ರೆಸಿಸ್ಟೆನ್ಸ್ ಇರುತ್ತೆ. ಇನ್ನು ಇದ್ರ ಮೇಲೆ ಬಂದು 22,700 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಅಲ್ಲಿಂದ ಇನ್ನಷ್ಟು ಅಪ್ ಮೂವ್ ಟುವರ್ಡ್ಸ್ 22,800 ಲೆವೆಲ್ ವರೆಗೂ ಬರುತ್ತೆ. ಇದು ನಿಫ್ಟಿಯ ಆಪ್ಷನ್ ಚಾರ್ಟ್ ಪ್ರಕಾರ ರೆಸಿಸ್ಟೆನ್ಸ್ ಲೆವೆಲ್ ಆಗಿದ್ದಕ್ಕಾಗಿ ಈ ಲೆವೆಲ್ ಅಲ್ಲಿ ಕಾಲಲ್ಲಿ ಪೊಸಿಷನ್ಸ್ ಇದ್ರೆ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೋಬಹುದು. ಇನ್ನು ನಿಫ್ಟಿ 22,380 ಕೆಳಗಡೆ ಬಂದ್ರೆ ಇನ್ನಷ್ಟು ಹೆಚ್ಚಿನ ಕರೆಕ್ಷನ್ ಕೆಳಗಡೆ 22,000 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು 22,550 ಮೇಲೆ ನಿಫ್ಟಿ ಸಸ್ಟೈನ್ ಆದ್ರೆ ಇಲ್ಲಿಂದ ಕಾಲ್ ಪೊಸಿಷನ್ ತಗೋಬಹುದು. 22,660 ಕ್ರಾಸ್ ಆಗ್ತಿದ್ದಂಗೆ ಇನ್ನಷ್ಟು ಅಪ್ ಮೂವ್ ಬರುತ್ತೆ. ಅದೇ ನಿಫ್ಟಿ ಏನಾದ್ರು ಅಗೇನ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಾ 22,380 ನ ಬ್ರೇಕ್ ಆಗಿ ಕೆಳಗಡೆ ಹೋಗಕ್ಕೆ ಶುರು ಆದ್ರೆ ಇಲ್ಲಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಇಲ್ಲಿಂದ ಬರೋ ಡೌನ್ 22,000 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ವು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ಪಾಸಿಟಿವ್ ಆಗಿತ್ತು. ಸೊ ಬ್ಯಾಂಕ್ ನಿಫ್ಟಿ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ ಬರ್ತಾ ಇರೋದು 48,682 ಹತ್ರ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಶುಕ್ರವಾರ ದಿನ ಬ್ಯಾಂಕ್ ನಿಫ್ಟಿ 49,100 ಮೇಲೆ ಹೋದ್ರೆ ಮಾತ್ರನೇ ಇಲ್ಲಿ ಸಿ ಪೊಸಿಷನ್ ತಗೊಳ್ಳೋಣ. ಬ್ಯಾಂಕ್ ನಿಫ್ಟಿನಲ್ಲಿ ಇಲ್ಲಿಂದ ಬರೋ ಅಪ್ ಮೂವ್ 50,000 ಲೆವೆಲ್ ವರೆಗೂ ಬರೋ ಚಾನ್ಸಸ್ ಇದೆ. ಅದಕ್ಕಿಂತ ಮುಂಚೆ 49,600 ಹತ್ರ ಹಡಲ್ ಇದೆ. ಸೊ ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ 48,600 ಕೆಳಗಡೆ ಬರೋಕೆ ಶುರು ಆದ್ರೆ ಇಲ್ಲಿ ಇನ್ನೂ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿಂದ ಬರೋ ಡೌನ್ 48,300 ಹತ್ರ ಸಪೋರ್ಟ್ ಇದೆ. ಇದನ್ನು ಬ್ರೇಕ್ ಆದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಹೆಚ್ಚಿನ ಕರೆಕ್ಷನ್ ಕೆಳಗಡೆ 47,500 ಲೆವೆಲ್ ವರೆಗೂ ಹೋಗ್ಬೋದು. ಸೊ ಬ್ಯಾಂಕ್ ನಿಫ್ಟಿನಲ್ಲಿ 48,300 ಕೆಳಗಡೆ ಪುಟ್ ಪೊಸಿಷನ್ ಹಾಗೂ 49,100 ಮೇಲೆ ಕಾಲ್ ಪೊಸಿಷನ್ಸ್ ನ ನಾವು ಕಂಫರ್ಟಬಲ್ ಆಗಿ ತಗೋಬಹುದು. ಇನ್ನು 49,100 ಕೆಳಗಡೆ ಹಾಗೂ 48,300 ಮೇಲೆ ಮಾರ್ಕೆಟ್ ಅಲ್ಲಿ ವಾಲಟಿಲಿಟಿ ಇರೋ ಚಾನ್ಸಸ್ ಇರುತ್ತೆ. ಇಲ್ಲಿ ರಿಸ್ಕಿ ಟ್ರೇಡರ್ಸ್ ಕೆಳಗಡೆ 48,300 ಇಂದ 48,500 ಈ ಲೆವೆಲ್ ಅಲ್ಲಿ ಕಾಲ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಇಲ್ಲಿಂದ ಬರೋ ಅಪ್ ಮೂವ್ 48,800 ಇಂದ 49,000 ಲೆವೆಲ್ ಅಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೋಬಹುದು. ಅಗೇನ್ 48,800 ಇಂದ 49,000 ಈ ಲೆವೆಲ್ ಇಂದ ಪುಟ್ ಪೊಸಿಷನ್ ತಗೊಳ್ಳೋಕೆ ಕೂಡ ಯೋಚನೆ ಮಾಡಬಹುದು. ಇನ್ನು ಫೈನಲ್ ಆಗಿ ಸೆನ್ಸೆಕ್ಸ್ ಯಾವ ಲೆವೆಲ್ ಅಲ್ಲಿ ನಾವು ಟ್ರೇಡ್ ಮಾಡಬಹುದು ಅಂತ ನೋಡೋಣ. ಸೊ ಇಂಪಾರ್ಟೆಂಟ್ ಆಗಿ ನಾವು ಸೆನ್ಸೆಕ್ಸ್ ಅಲ್ಲಿ 2 ಲೆವೆಲ್ ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸೆನ್ಸೆಕ್ಸ್ ಏನಾದ್ರು ಅಪ್ ಮೂವ್ ಕೊಟ್ಟು ದಿನದ ಕೊನೆಯಲ್ಲಿ 74,500 ಮೇಲೆ ಟ್ರೇಡ್ ಆಗ್ತಾ ಇದ್ರೆ ಅಟ್ ದ ಮನಿ ಸಿ ಪೊಸಿಷನ್ಸ್ ನ ತಗೋಬಹುದು. ಅದೇ ಕೆಳಗಡೆ 73,500 ಕೆಳಗಡೆ ಬಂದ್ರೆ ಇಲ್ಲಿ ಕೂಡ ನಾವು ಅಟ್ ದ ಮನಿ ಪುಟ್ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಇನ್ನು ಮಧ್ಯದಲ್ಲಿ ಯಾವುದೇ ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡೋಣ. ಸೊ ಈ ಲೆವೆಲ್ಸ್ ಕೂಡ ಇಟ್ಕೊಂಡು ನಾವು ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಅಲ್ಲಿ 31 ಮೇ ಟ್ರೇಡ್ ಮಾಡೋಣ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ಧನ್ಯವಾದಗಳು.